ಸೊ ಹಾಯ್ ಇವಾಗ ವೆಲ್ಕಮ್ ಬ್ಯಾಕ್ ಟು ಪೂಜಾರಂಗನಾಥ್ ವ್ಲಾಗ್ಸ್. ಗೈಸ್ ಇವತ್ತು ಹುಡುಗರಿಗೆ ಸ್ಕೂಲ್ಗೆ ಹಂಗೆ ಅಡ್ಮಿಷನ್ ಮಾಡಿಸಿ ಸ್ವಲ್ಪ ಬಟ್ಟೆ ಮತ್ತು ಬ್ಯಾಗ್ ಎಲ್ಲ ತರಬೇಕು ತಗೊಂಡು ಬರೋಕ್ಕೆ ಹೋಗ್ತಿದ್ದೀವಿ. ಮ್ಯಾನೇಜರ್ ನೋಡ್ರಿ ಹಿಂಗೆ ರೆಡಿ ಆಗೋರೆ. ಸಾಧಾರಣ ಹುಡುಗಿರ್ಗಿಂತ ಜಾಸ್ತಿ ಅವ್ರ ಟಾಮ್ ಚಟ್ಟ ಟೈಮ ಶೂ ಬೇರೆ ನೋಡಿದೆ ಅದಕ್ಕೆ ಸಾಧಾರಣ ಶೂ ಹುಡುಕ್ತಾವ್ರ ಅಲ್ಲೇನೆ ನೋಡ್ರೆ ಸಾಧಾರಣ ಅಂತೆ. ಹುಡುಗಿರ್ಗಿಂತ ಜಾಸ್ತಿ ಟೈಮ್ ತಮ್ಮ ದೇವ್ರಿ. ಸೊ ಗೈಸ್ ನೋಡ್ರಿ ಅಮೌಂಟ್ ಎತ್ಕೊಂಬರೋಕ್ಕೆ ಅಂತಂದು ಹೋಗಿದ್ದಾರೆ. ಸೊ ಎತ್ಕೊಂಡ್ಮೇಲೆ ನೋಡಬೇಕು ಅಡ್ಮಿಷನ್ ಮಧುಗಿರಿ ರೋಡ್ ಯಾವ ಥರ ಕಾಣಿಸ್ತಿದೆ ಅಂತ. ಹೈಸ್ಕೂಲು ಕಾಲೇಜು ಎಲ್ಲ ಇಲ್ಲೇ ಇರೋದು. ಸರ್ ಇದು ಮಾಡ್ತೀವ ಕ್ಯಾಶ್ ಇಲ್ಲ ಗೈಸ್, ಗೈಸ್ ನೋಡಿ ಅಲ್ಲಿ ಕ್ಯಾಶ್ ಇರಲಿಲ್ಲ, ಅದಕ್ಕೆ ಇಲ್ಲಿ ಹೋಗ್ತಾ ಇದ್ದಾರೆ. ಈಗ ಇಲ್ಲಿ ಎತ್ಕೊಂಬರೋಣ ಅಂತಂದು. ಇಲ್ಲೇನು ಗೊತ್ತಿಲ್ಲ ಕ್ಯಾಶ್ ಇದೆಯೋ ಇಲ್ವೋ. ಗೈಸ್ ನೋಡ್ರಿ ಬಂಗಾರದ ಡಾಬ್ ಕೊಡ್ಸಕ್ಕೆ ಕರ್ಕೊಂಡ್ಬಂದವ್ರು ನಮ್ಮ ಮನೆಯವ್ರು. ಬಂಗಾರ ಡಾಬ್ ಯಾರೋ ನಂಬರ್ ಹೇಳಿ ಬಂಗಾರ ಡಾಬ್ ಅಂದ್ರು ಬಾ. ಸ್ಮೂತಾಗಿರೋ ತೆಗಿಯೋಣ, ಜಾಸ್ತಿ ದೊಡ್ಡದು ಬೇಡ, ಚಿಕ್ಕದು. 4ನೇ ಕ್ಲಾಸು ಸ್ಮೂತಾಗಿರಲಿ, ಚೆನ್ನಾಗಿ ಕ್ವಾಲಿಟಿ ಇರಲಿ. ನಿಮ್ಮ ಅಂಗಡಿ ಇಲ್ವಾ? ಇಲ್ಲಿ ಬೇರೆ ಅಂಗಡಿಗೆ ಯಾಕೆ ಕೇಳೋ ಹುಡುಗ ಬಂದದ್ದು ಇಲ್ಲಿಗೆ? ನಮ್ಮ ಅಂಗಡಿ ಅಂತಾನೆ. ಇದು ನೀನು ಹೇಳು, ಇದಂದ್ರೆ ನನಗೆ ಗೊತ್ತು. ಇದು 200, ಇದು 180. 180 200 250 ಮಾಡಾಕು ಗೊತ್ತೈತೆ. ಹಾಕು ನಾನು $200 ಹಂಗೆ ಕೇಳಿದ್ರೆ 250 ಗೊತ್ತೈತಿ. ಓ 280 ಹಾಕಪ್ಪ. ಇನ್ನು ಹಾಕು ಗೊತ್ತೈತೆ. ಬಾರ್ಗೇನ್ ವ್ಲಾಗ್ ಮಾಡ್ತೀವಿ. ಸೊ ವಯಸ್ಸು ನೋಡಿ ನಮ್ಮ ಮನೆಯವ್ರದ್ದು ಬಾರ್ಗೇನ್ ಸ್ಟಾರ್ಟ್ ಆಯಿತು. ಏನಂದರೆ ಅಂಗಡಿಯವರು ₹100 ಇದ್ದರೆ ₹200 ಹೇಳ್ತಾರೆ. ಯಾಕೆಂದರೆ ಅವ್ರಿಗೂ ಗೊತ್ತು ಕಸ್ಟಮರ್ಸ್ ಬಂದವರು ಹೇಳ್ದಷ್ಟೇ ರೇಟ್ ಕೊಡಲ್ಲ ಅಂತಂದು, ಅದಕ್ಕೆ ಅವ್ರು ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಅದಕ್ಕೆ ಬಾರ್ಗೇನ್ ಮಾಡಿ ತೊಗೊಳೋದು ನಮ್ಮಂಗೆ. ಸೊ ವಯಸ್ಸು ನೋಡಿ ಇಷ್ಟು ಚಡ್ಡಿ, ಪ್ಯಾಂಟು ಮತ್ತು ಶರ್ಟ್ ಅಲ್ಲ, ಸ್ಲಾಕ್, ಹಾಫ್ ಸ್ಲಾಕ್. ಸೊ ಗೈಸ್ ನೋಡಿ ಇಷ್ಟು ಬಟ್ಟೆ ಶಾಪಿಂಗ್ ಮುಗೀತು. ಇವಾಗ ಮನೆ ಕಡೆ ಹೊರಡೋದು. ನೋಡೋಣ ಕಂಟೆಂಟ್ ಎಲ್ಲಿ ನೀವು ಕಡಿಮೆ ಮಾಡಿದರೆ ಕಂಟೆಂಟ್ ಫುಲ್ ಆಗಿರೋದು. ಪೂಜಾರಂಗನಾಥ್ ವ್ಲಾಗ್ಸ್ ಅಂತ. ಗೈಸ್ ನೋಡ್ರಿ ಮಧ್ಯಾಹ್ನದಿಂದ ಬಂದು ಇವಾಗ ಹೊಲ್ದ ಹತ್ರ ಹೋಗ್ತೀವಿ ಶೆಡ್ ತೊಳೆಯೋಕ್ಕೆ. ಬಿಸಿಲು ನೋಡ್ರಿ, ನಾವು ಪೂಜಾ ಮಾರು ಬರ್ತಾರೆ ಅಂತ ಬಿಸಿಲು ಕಮ್ಮಿ ಆಗ್ಬಿಟ್ಟೈತೆ. ಈಗ ಸ್ಟಾರ್ಟ್ ಆಯ್ತು. ಗೈಸ್ ನೋಡಿ ಹೊಲ್ದ ಹತ್ರ ಬಂದ್ವಿ. ಮಾವಿನಕಾಯಿ ನೋಡಿ ಎಷ್ಟು ದಪ್ಪ ಆಗಿದಾವ ಅಲ್ಲಿ. ಏಯ್ ನೀನೇನು ಕಟ್ ಮಾಡಬೇಡ ಸ್ವಾಮಿ, ಸುಮ್ಮನೆ ಕೂಗೊಳಪ್ಪ. ಏನು ಕಟ್ ಮಾಡಬೇಡ. ಸೊ ಹಾಯ್ ಅದು ಕಾಲ್ಕೆ ಗೀಲ್ಕೆ ಅಂತದೇನಿಲ್ವೇ? ಕೈ ತೆಗಿರಪ್ಪಿ. ಸೊ ವಯಸ್ಸು ನೋಡಿ ಶರ್ಟ್ ತೊಳೆಯೋದು ಹೊಸ ಮಿಷಿನ್ ತಂದಿದ್ರಲ್ಲ, ಅದಕ್ಕೆ ಆಯಿಲ್ಲು ಮತ್ತು ಪೆಟ್ರೋಲು ಎಲ್ಲ ಹಾಕ್ತಿದ್ದೀವಿ. ಇದು ಕರೆಂಟಿಂದಲ್ಲ, ಪೆಟ್ರೋಲ್ ಹಾಕಬೇಕು. ಸೊ ಪೆಟ್ರೋಲ್ ಆದರೆ ಜಾಸ್ತಿ ಇಳಿಯುತ್ತೆ, ಕರೆಂಟ್ ಆದರೆ ಹಂಗೆ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಪೆಟ್ರೋಲ್ ಅವಾಗವಾಗ ಪೆಟ್ರೋಲ್ ತರ್ತಾನೆ ಇರಬೇಕು.
ಸೊ ಅದಕ್ಕೆ ಅದನ್ನೆಲ್ಲ ಸೆಟ್ ಮಾಡ್ತಾಯಿದ್ದಾನೆ. ಅಂದರೆ ಫಸ್ಟು ಹೊಸ ಮಿಷಿನ್ ಅಲ್ವಾ, ಫಸ್ಟೆಲ್ಲ ಸೆಟ್ ಮಾಡಬೇಕು ಅದಕ್ಕೆಲ್ಲ ಸೆಟ್ ಮಾಡ್ತಾಯಿದ್ರು. ಆಯಿಲು ಮತ್ತು ಪೆಟ್ರೋಲು ಎಲ್ಲ ಹಾಕ್ಬಿಟ್ಟು. ಸೊ ಸ್ಟಾರ್ಟಿಂಗ್ ಅದು ಗೊತ್ತಿರಲ್ಲ ಅಲ್ವಾ, ಸೊ ಅದಕ್ಕೆ ಎಲ್ಲ ತಿಳ್ಕೊಂಡು ಹಾಕ್ತಾಯಿದ್ದಾರೆ. ಇವಾಗ ಶೆಡ್ಡು ಕ್ಲೀನ್ ಮಾಡಬೇಕು. ಸೊ ಬಂದು ಒಂದು 1/2 1 ಅವರ್ ಆದರೂ ಆಯಿತು, ಇನ್ನೂ ಆಗಿಲ್ಲ ಇವ್ರದ್ದು. ನನಗೆ ಬ್ಲೌಸ್ ಸ್ಟಿಚ್ ಮಾಡೋ ಬೇರೆ ಇದ್ದಾವೆ, ಬೇಗ ಹೋಗ್ಬೇಕು. ಸೊ ಗೈಸ್ ಇನ್ನೂ ಹೊಸದಲ್ವಾ, ಅದಕ್ಕೆ ಆಯಲ್ಲೆಲ್ಲ ಹಾಕ್ತಾವ್ರಿ. ಈಗಿನ್ನು ಶೆಡ್ಡೆಲ್ಲ ತೊಳಿಬೇಕು, ರೆಡಿ ಮಾಡಬೇಕು. ಇನ್ನೇನು ಚಾಕಿ ಅಂದರೆ ಹುಳ ಬರ್ತವೆ, ಇನ್ನೇನು ಅದಕ್ಕೆ ಶೆಡ್ ಕ್ಲೀನ್ ಮಾಡಬೇಕಲ್ಲ, ಅದಕ್ಕೆ ಆಯಲ್ಲೆಲ್ಲ ಹಾಕ್ತಿದ್ದಾರೆ. ತುಂಬ ಹಾಕ್ಬೇಕಾ? ಇಲ್ಲಿ ಬರ್ದವ್ರು ನೋಡು, 700 600ರಿಂದ 700 ml ಅಷ್ಟ. ಅದು 500 ಇರ್ತೈತೆ ಅಷ್ಟೇ ತಾನೇ. ಇಲ್ಲೊಂದೇ ಒಂದು ಮಾವಿನ ಹಣ್ಣು ಆಗೈತಿ, ಅಲ್ಲಿ ಸಿಗಲ್ಲ. ಈ ಕಡೆಗೆ ಹಣ್ಣಾಗೆ ಸಿಗಲ್ಲ ಬಿಡ, ಅದು ಈ ಕಡೆಗೆ ಕಣೇಳ. ಅದು ಕ್ಯಾಮ್ರಾ ಕಾಣುತ್ತಾ ಇಲ್ವಾ ಗೊತ್ತಿಲ್ಲ. ಹಾಂ ಕ್ಯಾಮ್ರಾ ಕಾಣಿಸ್ತು ಗೈಸ್. ನೋಡಿ ಒಂದೇ ಒಂದು ಹಣ್ಣು ಆಗ್ಬಿಟ್ಟೈತೆ, ಅದು ಒಂದೇ ಒಂದು ಸಿಗಲ್ಲ. ಅದು ಸಿಕ್ಕಿಬಿಟ್ಟಿದೆ, ಇಷ್ಟೊತ್ತಿಗೆ ಆಲೆ ಕಿತ್ತಾಕ್ಬಿಡ್ತಿದ್ವಿ, ಸಿಗಲ್ಲ. ಅದು ಆಮೇಲೆ ಯಾವಾಗಾದ್ರೂ ತೋರಿಸ್ತೀನಿ ಬಿಡು. ಈಗ ಪೆಟ್ರೋಲ್ ಅಪ್ಪ ಹಿಂದೆ ಇರು, ಅಲ್ಲಾಡಿಸ್ಬಿಡ ನೀನು. ಜಾಲರನ್ನು ಕೊಟ್ಬಿಟ್ಟವ್ರೆ, ಕೈ ಮುಕ್ಕೊಂಡು ಹಾಕ್ದೆ. ಗಾಡಿ ಐತೆ ತಗೊಳಕಲ್ಲಿ ಇಲ್ಲೇ ಇಕ್ಕೊಂಬಂದಲ್ವ ತಾತ, ಆಮೇಲೆ ಜ್ಯೂಸ್ ಗೀಸ್ ಅಂತ ಇದು ಮಾಡತ್ತು. ಎಲ್ಲೇ ಇಕ್ಕ ತಂದು ಗಾಡಿ ಇಲ್ಲನೇ ರೆಡಿ ಆಯ್ತಾ? ಅಷ್ಟೇ, ಕರೆಂಟ್ ಇಲ್ಲ ಇದ್ದಂಗಾರೆ. ಕರೆಂಟ್ ಇಲ್ಲ, ಹತ್ತು ಇಲ್ಲ ಅಲ್ಲಿ, ಸುಮ್ಮನೆ ಹಿಂಗೆ ಜಡಿತಿರೋದು. ಅದೇ ಪೆಟ್ರೋಲ್ ಎಳಿತೈತೆ ಅಷ್ಟೇ. ಕರೆಂಟಿಂದಾಗಿದ್ರೆ ಚೆನ್ನಾಗಿರೋದಲ್ಲ. ಸ್ಟಾರ್ಟ್ ಮಾಡೋದು ಮುಂಚೆ ಈಗ. ಇಲ್ಲ ಅಲ್ಲೇ ನಾನು ಇದು ಮಾಡ್ಬೇಕೇನು ನೋಡು, ಆಗ ಅಲ್ಲಿ ಹಾಂ ಸ್ಟಾರ್ಟ್ ಆಯ್ತು ಗೈಸ್. ನೋಡಿ ಮಿಷಿನ್ ಸ್ಟಾರ್ಟ್ ಆಗೋದೇನೋ ಆಯಿತು. ಡಗ 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 ಅಂತಂದು ಸೌಂಡ್ ಬರ್ತಿದೆ, ಮತ್ತು ಅದು ಶೇಕ್ ಆಗ್ತಾಯಿದೆ, ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಕಾಲಿಟ್ಕೊಂಡಿದ್ದಾರೆ ನೋಡಿ, ಅದಕ್ಕೆ ಏನಾದರೂ ಒಂದು ಐಡಿಯಾ ಮಾಡಿ ಇದು ಕೆಳಗಡೆ ಏನಾದರೂ ಇಟ್ಟರೆ ಸರಿ ಹೋಗುತ್ತೆ ಅನಿಸುತ್ತೆ. ಇವಾಗ ಏನಕ್ಕೆ ಮಕ್ಳಿಗೆ ಬಟ್ಟೆ ಎಲ್ಲ ತೊಗೊಂಡ್ವಿ ಅಂದರೆ, ಸೊ ಒಂದು ಸರಿ ತೊಗೊಂಡ್ರೆ ಆಯಿತು, ನ್ಯೂ ಇಯರು ಅದು ಇದು ಎಲ್ಲ ಬರ್ತಿರುತ್ತೆ ಒಂದೇ ಹಿಂದಿಂದೇನೆ, ಅವಾಗ ಹಾಕೊಳ್ಳಿಕ್ಕೆ ಸರಿ ಹೋಗುತ್ತೆ ಅಂತಂದು. ಮತ್ತು ಸ್ಕೂಲ್ಗೆ ಹೋಗ್ತಿರ್ತಾರಲ್ವ, ಅವಾಗೇನು ಕಲರ್ ಡ್ರೆಸ್ ಯೂಸ್ ಮಾಡೋದಿಲ್ಲ, ಓನ್ಲಿ ಯೂನಿಫಾರ್ಮ್ ಅಷ್ಟೇ ಅಲ್ವಾ. ಸೊ ಒಂದಷ್ಟು ಬಟ್ಟೆ ಎಲ್ಲ ಒಂದೇ ಸರಿ ತಂದು ಇಟ್ಬಿಟ್ರೆ ಯೂಸ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಏನಂದರೆ ನಮ್ಮ ಮನೆಯವರಿಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತಲ್ಲ, ಬೇಕಾಗಿರೋ ಟೈಮಿಗೆ ಹೋಗಿ ತರ್ಲಿಕ್ಕೆ ಆಗೋದಿಲ್ಲ. ಸೊ ನೋಡಿ ಮಕ್ಕಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಮತ್ತು ಅವ್ರಿಗೆ ಬಟ್ಟೆ ಬ್ಯಾಗ್ಸ್ ಎಲ್ಲ ತೊಗೊಂಬರೋಣ ಅಂತಂದು ಹೋಗಿದ್ದು. ಬಟ್ ATM ಕಾರ್ಡ್ ಎಕ್ಸ್ಪೈರ್ಡ್ ಆಗಿಬಿಟ್ಟಿತ್ತು, 1 ಮಂತಿಂದ ಮುಂಚೆಲೇ ಬಂದಿತ್ತು. ಸೊ ಅದನ್ನು ಗ್ರೀನ್ ಪಿನ್ ಜನ್ರೇಟ್ ಮಾಡ್ಕೋಬೇಕಿತ್ತು, ಮಾಡ್ಕೊಂಡಿರಲಿಲ್ಲ. ಇನ್ನೂ ಇದು ಅವೈಲಬಲ್ ಇತ್ತಲ್ಲ, ಸೊ 4 ಡೇಸ್ ಆಗೋಯಿತು ಎಕ್ಸ್ಪೈರ್ಡ್ ಆಗಿ, ಅದಕ್ಕೆ ಬರ್ತಿರ್ಲಿಲ್ಲ. ನಾವು ಬೇರೆ ಹೊಸ ಕಾರ್ಡ್ ಬೇರೆ ತಗೊಂಡೋಗಿರಲಿಲ್ಲ ಜನ್ರೇಟ್ ಮಾಡೋಕ್ಕೆ, ಸೊ ವಾಪಸ್ ಬಂದ್ವಿ. ಬ್ಯಾಗ್ ಮತ್ತು ಬಟ್ಟೆ ಎಲ್ಲ ತೊಗೊಂಡು ಬಂದ್ವಿ. ಕಾಲು ತೊಳ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಇಲ್ಲಿ ಕಾಲೇದಾಗ ನೀರು ಬಿಟ್ಟಿದ್ರೆ ಈಗಿನ್ನು ರೇಷ್ಮೆ ತೋಟಕ್ಕೆ, ಅಲ್ಲೆಲ್ಲ ತಡಿ ನೋಡ್ತೀನಿ ತಡಿ, ಅಲ್ಲಿ ನೀರವೇನು ಆ ಕಡೆ ನೀರೇ ಇಲ್ಲ ಅಲ್ಲಿ. ಬರ ಅಲ್ಲಿಗೆ, ನಾನು ಎಲ್ಲಿ ಕಾಲಿಕ್ತೀನಿ ಅಲ್ಲಿ ಕಾಲಿಕ್ತೀನಿ, ಸುಮ್ಮನೆ ನನ್ನ ಜೊತೆ ಬಾರ. ಇಲ್ಲ ಒಬ್ಬರ್ರೆ ಬೋದ ತುಳಿಬಾರ್ದು. ಹಾಂ ಇಲ್ಲ ನೋಡ್ರಿ ನೀರು, ಬಾವಿ ಐತೆ ನೋಡ್ರಿ ಇಲ್ಲಿ, ನೋಡಿದ್ರಾ? ನಿಧಾನಕ್ಕೆ ಬರ್ರಿ, ಜಾರ್ತೈತಿ. ಈ ಕಡೆಗೆ ಬರ್ರಿ, ಅದ್ರೊಳಗೆ ಇಳಿಬೇಡ, ಈ ಕಡೆಗೆ ಸೈಡಾಗ ಹಸಿ ಬಂದು ನೀಟಾಗಿ ತೊಳ್ಕೊಬರ್ರಿ ಕಾಲು ಕೈ. ಇಲ್ಲಿ ತೊಳ್ಕೊಳ್ರಿ, ಇಲ್ಲಿ
ಸೈಡಾಗಿ ನಿಂತ್ಕೋಬೇಕು. ನಿನ್ನ ಒಬ್ರಲ್ಲಿ ನಿಂತ್ಕೊಳ್ರಿ, ಒಬ್ರಲ್ಲಿ ನಿಂತ್ಕೊಳ್ರಿ. ಹಾಂ, ನೀರ ಹತ್ರ ಕರ್ಕೊಂಬಂದಿದ್ದೆ ತಪ್ಪಾಯಿತು ನೋಡಿ. ನೀರಲ್ಲಿ ತುಳಿತಾ ಇದ್ದಾರೆ ಹಾಕ್ಕೊಂಡೆಲ್ಲ ಕೆಸರೆದೊಳಗೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.